ಶಾಂತಿ ಸಭೆಗೆ ಹೋದ್ರಿ, ಏನು ನಿರ್ಧಾರ ಕೈಗೊಂಡ್ರು ಇಲ್ವೋ? ಸರ್, ಶಾಂತಿ ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಏನು ಸಭೆಯಲ್ಲಿ ಸೇರಿದರು ಎಲ್ಲ ಸಂಘಟನೆಯವರು ಶಾಂತ ರೀತಿಯಿಂದ ತಮ್ಮ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ವ್ಯಕ್ತಪಡಿಸಿದ ಮೇಲೆ ನಮ್ಮದೊಂದು ನಾವು ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಂಘಟನೆ ಮೇಲೆ ಅಭಿಪ್ರಾಯ ತೊಂದರು. ಆ ಅಭಿಪ್ರಾಯ ತೊಂದ್ಮೇಲೆ ನಾವು ಹೇಳಿದೆವು, ನಾವು ಒಂದು ಡೇಟ್ ಬದಲಾವಣೆ ಮಾಡೋಕ್ಕಾಗುತ್ತೆ ಅನ್ನಂದರು. ಡೇಟ್ ಬೇರೆ ಮಾಡ್ತೀವಿ ನಾವು ಒಂದೇವು ಡೇಟನ್ನು ಅವ್ರ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರಂದ್ರೆ ಅದಕ್ಕೆ ನಾವು ಡೇಟ್ ಬದಲಾವಣೆ ಮಾಡಲ್ಲ. ರಾಷ್ಟ್ರಧ್ವಜ ಮತ್ತು ಸಂವಿಧಾನ ಪೀಠಕ್ಕೆ ಕೈಯಲ್ಲಿ ಹಿಡ್ಕೊಂಡು ಒಂದು ಮಾಡಿದ್ರ ಪದಕ್ಕೆ ನಾವು ಒಪ್ಪಿಗಿದ್ದೇವೆ ಅಂತಂದಾಗ ಜಿಲ್ಲಾಧಿಕಾರಿಗಳು ಸಹಿತ ಒಂದು 9ನೇ ಹಂತಕ್ಕೆ ಬಂದಿದ್ದರು. ಆ 9ರಲ್ಲಿ ನಡು ಎದ್ದು RSS ದವ್ರು ಅಲ್ಲಾರ್ದಂಥ ವ್ಯಕ್ತಿ ನಡು ಎದ್ದು ನಾವು ಕೈಯಲ್ಲಿ ಲಾಠಿನೇ ಹಿಡ್ಕೊಂಡು ಬರ್ತೀವಿ ಅಂತೇಳಿ ಏರು ಧ್ವನಿಯಲ್ಲಿ ಹೇಳಿದರು. ಅದಕ್ಕಾಗಿ ಸಭೆ ಏನಪ್ಪ ಅಂದ್ರೆ ಅರ್ಧಕ್ಕೆ ಮೊಟಕುಗೊಳಿಸ್ಬಿಡ್ರಿ. ಶಾಂತಿ ಸಭೆಗೆ ಹೋದ್ರಿ, ಏನು ನಿರ್ಧಾರ ಕೈಗೊಂಡ್ರು ಇಲ್ವೋ? ಸರ್, ಶಾಂತಿ ಸಭೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು ಮತ್ತು ಎಲ್ಲ ಏನು ಸಭೆಯಲ್ಲಿ ಸೇರಿದರು ಎಲ್ಲ ಸಂಘಟನೆಯವರು ಶಾಂತ ರೀತಿಯಿಂದ ತಮ್ಮ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ವ್ಯಕ್ತಪಡಿಸಿದ ಮೇಲೆ ನಮ್ಮದೊಂದು ನಾವು ಜಿಲ್ಲಾಧಿಕಾರಿಗಳು ಅವರ ವೈಯಕ್ತಿಕ ಸಂಘಟನೆ ಮೇಲೆ ಅಭಿಪ್ರಾಯ ತೊಂದರು. ಆ ಅಭಿಪ್ರಾಯ ತೊಂದ್ಮೇಲೆ ನಾವು ಹೇಳಿದೆವು, ನಾವು ಒಂದು ಡೇಟ್ ಬದಲಾವಣೆ ಮಾಡೋಕ್ಕಾಗುತ್ತೆ ಅನ್ನಂದರು. ಡೇಟ್ ಬೇರೆ ಮಾಡ್ತೀವಿ ನಾವು ಒಂದೇವು ಡೇಟನ್ನು ಅವ್ರ ಕೈಯಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರಂದ್ರೆ ಅದಕ್ಕೆ ನಾವು ಡೇಟ್ ಬದಲಾವಣೆ ಮಾಡಲ್ಲ. ರಾಷ್ಟ್ರಧ್ವಜ ಮತ್ತು ಸಂವಿಧಾನ ಪೀಠಕ್ಕೆ ಕೈಯಲ್ಲಿ ಹಿಡ್ಕೊಂಡು ಒಂದು ಮಾಡಿದ್ರ ಪದಕ್ಕೆ ನಾವು ಒಪ್ಪಿಗಿದ್ದೇವೆ ಅಂತಂದಾಗ ಜಿಲ್ಲಾಧಿಕಾರಿಗಳು ಸಹಿತ ಒಂದು 9ನೇ ಹಂತಕ್ಕೆ ಬಂದಿದ್ದರು. ಆ 9ರಲ್ಲಿ ನಡು ಎದ್ದು RSS ದವ್ರು ಅಲ್ಲಾರ್ದಂಥ ವ್ಯಕ್ತಿ ನಡು ಎದ್ದು ನಾವು ಕೈಯಲ್ಲಿ ಲಾಠಿನೇ ಹಿಡ್ಕೊಂಡು ಬರ್ತೀವಿ ಅಂತೇಳಿ ಏರು ಧ್ವನಿಯಲ್ಲಿ ಹೇಳಿದರು. ಅದಕ್ಕಾಗಿ ಸಭೆ ಏನಪ್ಪ ಅಂದ್ರೆ ಅರ್ಧಕ್ಕೆ ಮೊಟಕುಗೊಳಿಸ್ತೀವಿ.